ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ಇದು ಬಂದು ಗೃಹ ಪ್ರವೇಶದ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಹಿಂದಿನ ವಿಡಿಯೋದಲ್ಲಿ ಹೇಗೆಲ್ಲ ಹಿಂದಿನ ದಿನ ಗಣಪತಿ ಹೋಮ ಪೂಜೆ ಎಲ್ಲ ಹೇಗೆಲ್ಲ ನಡೀತು, ಯಾರೆಲ್ಲ ಗೆಸ್ಟ್ ಬಂದಿದ್ರು, ಸೊ ಏನೆಲ್ಲ ತಯಾರಿನ ಮಾಡ್ಕೊಂಡಿದ್ವಿ ಅಂತ ಪಾರ್ಟ್ 1ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಯಾರೆಲ್ಲ ಚೆಕ್ ಮಾಡಿಲ್ವೋ ಹೊಸದಾಗಿ ಬೇಗ ಹೋಗಿ ಚೆಕ್ ಮಾಡಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಕೂಡ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ, ಸೊ ಇದು ಬಂದು ಗೃಹ ಪ್ರವೇಶದ ಮಾರ್ನಿಂಗ್ ಅಂದರೆ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಇವತ್ತು ಬಂದು ಫ್ರೈಡೇ ಮಾರ್ನಿಂಗು ಬೆಳಗ್ಗೆ ಎದ್ದಿದ್ದೀನಿ. ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದಿರುವಂಥದ್ದು. ಸುಮಾರು ಇದು ಬಂದು 4:45 ಗಂಟೆಗೆ ಅಮ್ಮ ಮತ್ತು ಏನೆಲ್ಲ ನಮ್ಮ ಆಂಟಿ ಎಲ್ಲ ಕೂಡ ಎದ್ದಿದ್ದಾರೆ. ನಾನು ಕೂಡ ಬೇಗನೆ ಎದ್ದಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವತ್ತು ಮೀಸಲು ನೀರೆಲ್ಲ ತರಲಿಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ಬೇಗನೆ ಎದ್ದಿದ್ದಾಯಿತು. ಇನ್ನು ಇವರೆಲ್ಲ ಯಾರೂ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಅಂತ ಹೇಳ್ಬೋದು. ಏಕೆಂದರೆ ಈ ಥರ ಮನೆಗಳಲ್ಲಿ ಕಾರ್ಯ ಈ ಥರ ಎಲ್ಲ ಮಾಡಬೇಕಾದ್ರೆ ಯಾರು ಕೂಡ ಅಷ್ಟಾಗಿ ನಿದ್ದೆ ಮಾಡಲ್ಲ. ನಾನು ಅಷ್ಟೇ ಮೆಹಂದಿ ಎಲ್ಲ ಬಿಡಿಸ್ಕೊಂಡು ಅಪ್ಪು ನಾನೆಲ್ಲ ಮಲಗೋದ್ರಲ್ಲಿ ಸುಮಾರು ಒಂದು 2-2:30 ಆಗಿಬಿಡ್ತು. ಇನ್ನೊಂದು 2-3 ಅವರ್ಸ್ ಅಷ್ಟೇ ನಿದ್ದೆ ಮಾಡಿದಂಥದ್ದು. ನೈಟು ಪುರೋಹಿತರು ಸ್ವಲ್ಪ ಪೂಜೆ ಎಲ್ಲ ಮಾಡಿದಾಗ ಈಚೆಗಡೆ ಬಾಳೆ ಎಲೆ ಮೇಲೆ ರೈಸ್ ಅದನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ರಲ್ಲ, ಅದನ್ನು ಬೆಳಗ್ಗೆನೇ ತೆಗೆದು ಹಾಕ್ಬಿಡಿ ಅಂತ ಹೇಳಿದರು. ಹಾಕ್ಬಿಟ್ಟು ಮತ್ತೆ ಹೊಸದಾಗಿ ನೀರನ್ನೆಲ್ಲ ಹಾಕ್ಬಿಟ್ಟು ಬಾಗಿಲಿಗೆ ರಂಗೋಲಿನೆಲ್ಲ ಹಾಕಿ ಅಂತ ಹೇಳಿದರು. ಹಾಗಾಗಿ ನಮ್ಮ ಆಂಟಿ ಬಂದು ಬೆಳಗ್ಗೆನೇ ಅದನ್ನೆಲ್ಲ ತೆಗೆದುಬಿಟ್ಟು ಅಮ್ಮ ಅವರೆಲ್ಲ ಬಂದು ರಂಗೋಲಿನೆಲ್ಲ ಹಾಕ್ತಿದ್ದಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಮನೇಲಿರೋರು ಎಲ್ಲರೂ ಒಬ್ಬೊಬ್ಬರಾಗಿ ಫ್ರೆಶ್ ಅಪ್ ಆಗಿಬಿಟ್ಟು, ಸೊ ಬೆಳಗ್ಗೆನೇ ಅಲ್ಲೇ ನಮ್ಮ ಮನೆ ಹತ್ರ ಇರುವಂಥ ಒಂದು ಟೆಂಪಲ್ಗೆ ಬಂದಿದ್ದೀವಿ. ಅಂದರೆ ಅಲ್ಲೇ ನಮ್ಮ ಮನೆ ಹತ್ರ ನಿಯರನೇ ಇರೋದು, ಪಕ್ಕದ ಬೀದಿಲೇ ನಾರಾಯಣ ಸ್ವಾಮಿ ಟೆಂಪಲ್ ಅಂತ ಹೇಳಿಬಿಟ್ಟು. ಸುಮಾರು ಇಲ್ಲಿ ಬಂದು ಈ ಥರ ಮೀಸಲು ನೀರು ಏನೇ ಇದ್ರೂ ಇಲ್ಲಿಂದನೇ ತೊಗೊಂಡು ಹೋಗುವಂಥದ್ದು. ಹಾಗಾಗಿ ಇಲ್ಲೇ ಸ್ವಲ್ಪ ಬಿಂದಿಗೆಗಳು, ಒಂದು 7 ಬಿಂದಿಗೆ ಮತ್ತು ಚಮ್ಗಳು ಮತ್ತು ಫೋಟೋ ಮತ್ತು ಹಸು ಮತ್ತು ಕರು ಎಲ್ಲನೂ ಕೂಡ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಸೊ ಇಲ್ಲೇ ಎಲ್ಲ ಮೀಸಲನ್ನೆಲ್ಲ ತೆಕ್ಕೊಂಡು ಮತ್ತೆ ಇಲ್ಲೊಂದು ಸಲ ದೇವರಿಗೆಲ್ಲ ಪೂಜೆ ಮಾಡಿ, ಹಸುಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಆಮೇಲೆ ಮನೆ ಹತ್ತಿರ ಕರ್ಕೊಂಡೋಗಿ ಮತ್ತೆ ಅಲ್ಲೆಲ್ಲ ಪೂಜೆ ಮಾಡಿ ಆಮೇಲೆ ಮನೆ ತುಂಬಿಸ್ಕೊವಂಥದ್ದು. ಮೊದಲು ಹಸು ಕರನ್ನ ಮನೆ ತುಂಬಿಸ್ಕೊಂಡು ಆಮೇಲೆ ಹೊಸಲು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಒಳಗಡೆ ಹೋಗುವಂಥದ್ದು ಮೀಸಲು ನೀರನ್ನ ತೊಗೊಂಡು. ಇದು ನಮ್ಮ ಸಂಪ್ರದಾಯ. ಸೊ ಎಲ್ಲ ಕಡೆನೂ ಇದೇ ಇರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ ಕೆಲವೊಂದು ಕಡೆ ಅಂತ ಹೇಳ್ಬೋದು. ಇನ್ನು ಮೀಸಲು ನೀರು ತಗೊಳ್ಳೋದಕ್ಕೆ ನಮ್ಮ ದೊಡ್ಡಮ್ಮ ಮತ್ತು ಎಲ್ಲರೂ ಬಂದಿದ್ರಲ್ಲ ಊರಿಂದ, ಸೊ ನಾವೇ ಇದ್ವಲ್ಲ, ಹಾಗಾಗಿ ಎಲ್ಲರೂ ಕೂಡ ನೀರನ್ನೆಲ್ಲ ಬಿಂದಿಗೆನೆಲ್ಲ ಚೆನ್ನಾಗಿ ಹುಣಸೆ ಹಣ್ಣಲ್ಲಿ ಚೆನ್ನಾಗಿ ತೊಳ್ಕೊಂಡು ನೀರನ್ನೆಲ್ಲ ಹಿಡ್ಕೊಂಡು ಕ್ಲೀನಾಗಿರೋ ನೀರನ್ನು, ಸೊ ಫೋಟೋ ಏನಿರುತ್ತೆ ಅಲ್ಲಿ ಫೋಟೋ ಮುಂಭಾಗ ಎಲ್ಲನೂ ಸಾಲಾಗಿ ಜೋಡಿಸ್ಕೊತೀವಿ. ಅದಕ್ಕೆ ಮತ್ತೆ ಏನೇನಿರುತ್ತೆ ಶಾಸ್ತ್ರದ ಪ್ರಕಾರ ಅದಕ್ಕೆಲ್ಲ ಅರಿಶಿನ ಕುಂಕುಮನೆಲ್ಲ ಹಚ್ಚಿ ಮತ್ತು ಅದಕ್ಕೆಲ್ಲ ಸ್ವಲ್ಪ ಮಾವಿನ ತಳಿರನ್ನ ಎಲ್ಲ ಹಾಕ್ಬಿಟ್ಟು ಸೊ ಅದಕ್ಕೆಲ್ಲ ಪೂಜೆ ಮಾಡ್ತಾರೆ. ಸೊ ನನಗೆ ಬಂದು ಇದೆಲ್ಲ ಒಂದು ಹೊಸ ಅನುಭವ ಅಂತ ಹೇಳ್ಬೋದು. ಏಕೆಂದರೆ ನಮ್ಮ ಮನೇಲಿ ನಡೀತಿರುವಂಥ ಮೊದಲನೇ ಕಾರ್ಯ ಆಗಿರುತ್ತೆ ಇದು ಬಂದು. ಸೊ ನಾನು ಅಷ್ಟಾಗಿ ಈ ಥರ ಎಲ್ಲ ಮೀಸಲು ನೀರು ತರೋದಾಗಿರ್ಬೋದು, ಈ ಥರ ಎಲ್ಲ ಶಾಸ್ತ್ರ ಪದ್ಧತಿಗಳಲ್ಲಿ ಸ್ವಲ್ಪ ಭಾಗವಹಿಸಿರೋದು ತುಂಬ ಕಮ್ಮಿ ಅಂತ ಹೇಳ್ಬೋದು. ಇದು ನಮ್ಮ ಮನೆ ಅಂತ ಹೇಳಿದ್ರೆ ನಮ್ಮ ಅಮ್ಮರ ಮನೆಯಿಂದ. ಸೊ ನಾನೇ ಇದರಲ್ಲಿ ಸ್ವಲ್ಪ ಪೂಜೆಗಳನ್ನೆಲ್ಲ ಮಾಡ್ತಿದ್ನಲ್ಲ, ಹಾಗಾಗಿ ಸ್ವಲ್ಪ ಖುಷಿನೂ ಆಗ್ತಿತ್ತು, ಸ್ವಲ್ಪ ಎಲ್ಲನೂ ಕೂಡ ತಿಳ್ಕೊಂಡಂಗೂ ಕೂಡ ಆಗ್ತಿತ್ತು. ಏನೇ ಆದ್ರೂ ನಮ್ಮ ಹಿರಿಯರು ಏನಿರ್ತಾರೆ ಅದು ಸುಮ್ಮನೆ ಏನು ಮಾಡಿರಲ್ಲ, ಏನೋ ಅದಕ್ಕೊಂದು ಹಿಂದಿನ ಪದ್ಧತಿಯಿಂದ ರೂಢಿಸ್ಕೊಂಡು ಬಂದಿರ್ತಾರೆ, ಒಂದು ಕಾರಣಗಳಿರುತ್ತೆ ಕೆಲವೊಂದು. ಸೊ ಇದೇ ರೀತಿ ಮಾಡಬೇಕು, ಇದೇ ರೀತಿ ಸಂಪ್ರದಾಯ ಇರುತ್ತೆ ಅಂತ ಹೇಳ್ಬಿಟ್ಟು ಇದೊಂಥರ ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ ಮನಸ್ಸಿಗೆ ಅಂತಲೇ ಹೇಳ್ಬೋದು. ವಾಶ್ ಮಾಡ್ತಾರೆ, ಕೈ ವಾಶ್ ಮಾಡ್ತಾರೆ.
सरस्वती नमस्ते मे सदा सदा वागर्था विवदं प्रोक्तो वागर्ताय प्रतिपत्तये जगदम्बिकरो वन्दे भारतनामूले तो ब्रह्मा मध्ये मातृनास्पदा उक्षौतो सागरा सर्वे सप्तद्वीपा सुन्दरः ऋग्वेदो दुर्वेदो सामवेदो अथर्वणः यन्तोमशन्तर्कं दुरितक्षेकारः गङ्गे च ಮನೆಗೆ ನಡೆಸಿಟ್ಟಿದ್ದೀರಾ ಹುಟ್ಟುಗೌರಿ ನಿಲಯ ಪ್ರಯುಕ್ತೇನ ಶ್ರೀ ಕುಲದೇವತಾ ಮಂಗಮಹಾದೇವಿ ಪ್ರಿಯತಾ ವೀರಭದ್ರೇಶ್ವರ ಸ್ವಾಮಿ ದೇವತಾ ಅನುಗ್ರಹ ಆಶೀರ್ವಾದ ಪ್ರಿಯತಾ ಪಂಚಬ್ರಹ್ಮ ದೇವತಾಭ್ಯೋ ನಮೋ ತನ್ನೋ ರುದ್ರ ಪ್ರಚೋದಯಾಥ ಅಘೋರೇಭ್ಯೋ ಘೋರೇಭ್ಯೋ ಘೋರಘೋರತರೇಭ್ಯೋ ನಮೋ ಜ್ಯೇಷ್ಠಾಯ ನಮೋ ಶ್ರೇಷ್ಠಾಯ ನಮೋ ರುದ್ರಾಯ ನಮೋ ಕಾಳಾಯ ನಮೋ ಬಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲ ಪಂಚಬ್ರಹ್ಮ ದೇವತಾಭ್ಯೋ ನಮೋ ನಮಃ ಗೋದೇವತಾಭ್ಯೋ ನಮಃ ಮನದೇವತಾಭ್ಯೋ ನಮಃ ಗ್ರಾಮಾದಿದೇವತಾಭ್ಯೋ ನಮೋ ನಮಃ ಸಂಪ್ರಾಪ್ಯ ವಿಷಯದೇವತಾಯ ಮೂಲೈತೋ ಬ್ರಹ್ಮ ಮಧ್ಯೆ ಮಕರ್ಣಾಸ್ಪದ ಸರ್ವೇ ಸಪ್ತದ್ವೀಪಾ ಸುಂದರಃ ಋಗ್ವೇದೋ ದುರ್ವೇದೋ ಇನ್ನು ಫೈನಲಿ ಏನು ಮೀಸಲು ನೀರದ್ದು ಪೂಜೆ ಎಲ್ಲ ಇರುತ್ತೆ. ಸೊ ಇದು ಕಂಪ್ಲೀಟಾಗಿ ಆಯಿತು. ತುಂಬ ಚೆನ್ನಾಗಿ ಪುರೋಹಿತರು ಪೂಜೆನೆಲ್ಲ ಮಾಡಿಕೊಟ್ರು. ಸ್ವಲ್ಪ ಶ್ಲೋಕ ಮಂತ್ರಗಳನ್ನೆಲ್ಲ ಹೇಳಿಕೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಇನ್ನು ಹಸು ಕರಿಗೆ ಪೂಜೆ ಮಾಡೋದೊಂದು ಪೆಂಡಿಂಗ್ ಇದೆ. ಇನ್ನು ಈ ಪೂಜೆ ಎಲ್ಲ ಆಯಿತಲ್ವ, ಇನ್ನು ಹಸು ಕರುಗಳನ್ನೂ ಕೂಡ ಕರ್ಕೊಂಡು ಬಂದಿದ್ದಾರೆ ಬೆಳಗ್ಗೆನೆ. ಸೊ ಅದನ್ನು ಕೂಡ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಒಬ್ಬೊಬ್ಬರಿಗೆ ಎಲ್ಲರೂ 5 ಬಿಂದಿಗೆ ಏನಿರುತ್ತೆ 5 ಜನ ಮುತ್ತೈದೆಯರು ಕೂಡ ಸೊ ಮೀಸಲು ನೀರು ಏನಿರುತ್ತೆ ಅದಕ್ಕೆಲ್ಲ ಪೂಜೆ ಮಾಡಿ ಮನೆ ದೇವ್ರನ್ನೆಲ್ಲ ನೆಂದು ಪೂಜೆ ಮಾಡ್ತಿದ್ದಾರೆ. ಸೊ ನಾನು ಕೂಡ ಹಂಗೆ ಪೂಜೆ ಮಾಡಿದೆ. ಹಾಗೆಯೇ ನನಗೆ ಒಂದೊಂದು ಏನು ವಿಷಯ ಅಂತ ಹೇಳಿದ್ರೆ, ಸೊ ನನ್ನ ತಮ್ಮ ಅಂದರೆ ರಾಘು ಬಂದು ಯಾವುದೇ ರೀತಿ ಈ ಥರ ಒಂದು ದಿನವೂ ನಮ್ಮ ಮನೇಲಿ ದೇವ್ರಿಗೆ ದೀಪ ಹಚ್ಚಿದ್ದಿಲ್ಲ, ದೇವ್ರಿಗೆ ಗಂಧಕಡ್ಡಿ ಹಚ್ಚಿದ್ದೇ ಇಲ್ಲ. ಸೊ ಎಲ್ಲೇ ಟೆಂಪಲ್ ಹೋದ್ರೂ ಸ್ವಲ್ಪ ಜಸ್ಟ್ ಒಂದು ಮಂಗಳಾರತಿ ತೊಗೊಂಡು ಬರ್ತಿದ್ದ. ಸೊ ಈ ಟೈಮಲ್ಲೆಲ್ಲ ಪೂಜೆ ಮಾಡಿದ್ದು ಖುಷಿ ಆಯಿತು ನೋಡಿಬಿಟ್ಟು. ಯಾಕೆಂದರೆ ಗಂಡ್ಮಕ್ಳು ಕೆಲವರೆಲ್ಲ ಈ ರೀತಿ ಮನೆಗಳಲ್ಲಿ ಮಾಡಿ ರೂಢಿ ಇರುತ್ತೆ, ಅಥವಾ ಅದು ಸಂಪ್ರದಾಯ ಇರುತ್ತೆ, ಅಥವಾ ಅವ್ರಿಗೆ ಖುಷಿಗೆ ಅವ್ರ ಸಮಾಧಾನಕ್ಕೆ ಮಾಡ್ತಿರ್ತಾರೆ. ಬಟ್ ಇನ್ನು ಕೆಲವು ಗಂಡು ಮಕ್ಳುಗಳು ಅಷ್ಟಾಗೆ ಈ ಥರ ದೇವ್ರದ್ದು ಏನಿರುತ್ತೆ ಪೂಜೆ ಸಂಸ್ಕಾರಗಳು ಇವೇನು ಕೂಡ ಅಷ್ಟಾಗಿ ಗೊತ್ತಿರಲ್ಲ. ಸೊ ಇದನ್ನೆಲ್ಲ ಕೇಳ್ಕೊಂಡು ಮಾಡುವಾಗ ನನಗೊಂಥರ ನಗು ಬರೋದು ಒಂದೊಂದು ಕಡೆ ಓಕೆ ಅಂತ ಅನಿಸ್ತಿತ್ತು. ಸೊ ಹಂಗಾಗಿ ಅವ್ನು ಯಾವತ್ತೂ ಮಾಡಿರಲಿಲ್ವಲ್ಲ, ಅದು ಒಂಥರ ನಮಗೆ ಒಂಥರ ಫೀಲ್ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ದೇವಸ್ಥಾನದಲ್ಲಿ ಏನಿರುತ್ತೆ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಮೀಸಲು ನೀರು ಏನಿರುತ್ತೆ ಎಲ್ಲರೂ ಕೂಡ ಹೊತ್ಕೊಂಡಿದ್ದಾರೆ. ನಾನು ಬಂದು ಕಲಶ ಇಟ್ಕೊಂಡಿದ್ದೀನಿ. ನನ್ನ ತಮ್ಮ ಬಂದು ಫೋಟೋ ಮನೆ ದೇವ್ರಿಗೆ ಏನು ಒಳಗಡೆ ಇಡ್ತೀವಿ ದೇವ್ರ ಮನೆಗೆ ಆ ಫೋಟೋನ ತೊಗೊಂಡಿದ್ದಾನೆ. ಇನ್ನು ಹಸು ಕರುಗಳನ್ನು ಕೂಡ ಒಟ್ಟಿಗೆ ಕರ್ಕೊಂಡು ಬಂದಿದ್ದೀವಿ. ಸೊ ಇನ್ನು ಫೈನಲ್ ಹಸು ಕರು ಏನಿರುತ್ತೆ ಒಳಗಡೆ ಹೊಸ್ಲು ದಾಟಿ ಬಂದಾಗ ಅದು ಸೇರೇನಿರುತ್ತೆ ಅದನ್ನು ಒದ್ಕೊಂಡು ಹೊಸ್ಲು ದಾಟಿ ಬಂದಾಗ ಸ್ವಲ್ಪ ಜಾರುತ್ತೆ, ಟೈಲ್ಸ್ ಇರೋದ್ರಿಂದ ಸ್ವಲ್ಪ ಜಾರುತ್ತೆ. ಹಾಗಾಗಿ ಸ್ವಲ್ಪ ಅದೇನಿರುತ್ತೆ ಟಾರ್ಪಲೆಲ್ಲ ಬರುತ್ತಲ್ವ, ಸೊ ಅದನ್ನೆಲ್ಲ ಹಾಕ್ತಿದ್ದಾರೆ. ಅದು ಜಾರಬಾರ್ದು, ಆರಾಮ್ಸೆ ಒಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಇನ್ನು ಏನಿರುತ್ತೆ ಮನೆ ಒಳಗಡೆ ಬರ್ತಿದ್ದಂಗೆ ಕಲಶಕ್ಕೆ ಮತ್ತು ಮೀಸಲು ನೀರಿಗೆ ಏನಿರುತ್ತೆ ಮತ್ತೆ ಒಂದು ಸಲ ಆರತಿನೆಲ್ಲ ಮಾಡ್ತಾರೆ. ಕೆಂಪು ಆರತಿ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಮಾಡ್ತಿದ್ದಾರೆ. ಕಲ್ಮಡಬೇಕಿತ್ತು. ಆಯ್ತು.
ಸೊ ಫ್ರೆಂಡ್ಸ್, ಇನ್ನು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆಯೇ ಹಸು ಕರುನೆಲ್ಲ ಒಳಗಡೆ ಕರೆದು ಅದಕ್ಕೂ ಕೂಡ ಪೂಜೆನೆಲ್ಲ ಮಾಡಿ, ಅದಕ್ಕೂ ಸ್ವಲ್ಪ ಏನಿರುತ್ತೆ ಸ್ವಲ್ಪ ಸಿಹಿ ತಿಂಡಿ ಬೆಲ್ಲ ಏನೇನೋ ಎಲ್ಲ ಕೊಟ್ಟು ತಿನ್ನಿಸಿ ಸಂತೃಪ್ತಿಯಾಗಿ ಅದನ್ನು ಕೂಡ ಕಳಿಸಿದ್ದಾಯಿತು ಹಸು ಕರುಗಳನ್ನು ಕೂಡ. ಇನ್ನು ಹಾಗೆಯೇ ಆಲೋಕ್ಷ ಶಾಸ್ತ್ರನೂ ಕೂಡ ತುಂಬ ಚೆನ್ನಾಗಾಯಿತು. ಸೊ ಪೂಜೆ ಎಲ್ಲ ಆದಮೇಲೆ ಮತ್ತೆ ಏನಿರುತ್ತೆ ದೇವ್ರಿಗೆ ಇನ್ನೊಂದು ಸ್ವಲ್ಪ ಮಂಗಳಾರತಿ ಮಹಾಮಂಗಳಾರತಿನೆಲ್ಲ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಪುರೋಹಿತರು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇನ್ನು ಏಕೆಂದರೆ ರಾತ್ರಿಯೇ ಹೋಮ ಏನಿರುತ್ತೆ ಪೂಜೆ ಅದನ್ನೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ರಲ್ಲ, ಈಗ ಜಸ್ಟ್ ಒಂದು ಆಲೋಕ್ಷ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ಮಹಾಮಂಗಳಾರತಿನೆಲ್ಲ ಮಾಡಿ ಅವ್ರ ಪಾಡಿಗೆ ಅವರು ಹೊರಡ್ತಾರೆ. ಫೋನ್ ಹಿಡ್ಕೋದು ವ್ಲಾಗ್ ಮಾಡೋದು ವ್ಲಾಗ್ ಮಾಡೋದು ನೋಡಿ ನಿಂಗಿಂತ ಉದ್ದ ಇನ್ನು ಹಾಗೆಯೇ ಶಾಸ್ತ್ರದ ಪ್ರಕಾರ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು. ತುಂಬ ಖುಷಿ ಆಯಿತು, ಎಲ್ಲ ಶಾಸ್ತ್ರ ಎಲ್ಲ ಮುಗೀತಲ್ವ. ಸೊ ಹಾಗಾಗಿ ಇನ್ನು ಹಾಗೆಯೇ ನಮ್ಮ ಅತ್ತೆ ಮಗಳೆಲ್ಲ ಕೂಡ ಬಂದಿದ್ರಲ್ಲ, ಹಾಗಾಗಿ ಎಲ್ಲರೂ ಗೆಸ್ಟ್ಗಳೆಲ್ಲ ಬರೋ ಸಮಯ ಆಗುತ್ತೆ. ಹಾಗಾಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ಗೆ ಬಂದು ಪಲಾವ್ ಏನಾಯಿತು, ಮೆಂತ್ಯ ಪಲಾವ್ ಅಂತ ಅನಿಸುತ್ತೆ. ಹಾಗಾಗಿ ಬೇಗನೆ ತಿಂದ್ಬಿಟ್ಟು ಇನ್ನು ನಾನು ಕೂಡ ರೆಡಿ ಆಗ್ಲಿಕ್ಕೆ ಹೋಗಬೇಕು. ಇನ್ನು ನಾನು ರೆಡಿ ಆಗಿಲ್ಲ, ಸಿಂಪಲ್ಲಾಗಿ ಒಂದು ಸ್ಯಾರಿನ ಹಾಕ್ಕೊಂಡು ಬಿಸಿಲು ನೀರು ತರಬೇಕಲ್ಲ ಅಂತ ತುಂಬ ಅರ್ಜೆಂಟಲ್ಲಿ ಜಸ್ಟ್ ಸ್ಯಾರಿನ ಹಾಕ್ಕೊಂಡು ರೆಡಿಯಾಗಿ ಹೋಗಿದ್ದೆ. ಇವಾಗ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಟಿಫನ್ ಎಲ್ಲ ಮಾಡಿಕೊಂಡೆ ಹೋಗೋಣ ಒಂದೇ ಸಲ, ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತ ಟಿಫನ್ ಎಲ್ಲ ಮುಗಿಸ್ಕೊತಾ ಇದ್ದೀವಿ. ಸೊ ಇನ್ನು ನೆಕ್ಸ್ಟ್ ಬಂದು ಸ್ವಲ್ಪ ಬೇಗ ರೆಡಿಯಾಗಿ ಬರೋಣ ಅಂದ್ಬಿಟ್ಟು ಇನ್ನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಅಜ್ಜಿ ಮನೆ ಅಂದರೆ ನಮ್ಮ ಮನೆ ಪಕ್ಕದ ಮನೆಯೇ. ಸೊ ಹಂಗಾಗಿ ಇಲ್ಲೇ ಸ್ವಲ್ಪ ರೆಡಿ ಮಾಡಿಸ್ಕೊಂಬಿಡೋಣ ನನ್ನ ಸಿಸ್ಟರ್ ಕೈಲಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊತಾ ಇದ್ದೀನಿ. ಇವಳು ಬಂದು ಬ್ಯೂಟಿಷಿಯನ್ನು ಕೂಡ ಕಲ್ತಿದ್ದಾಳೆ, ಉಷಾ ಬಂದು. ಸೊ ಹಂಗಾಗಿ ಬೇರೆ ಎಲ್ಲೂ ಕೂಡ ಹೊರಗಡೆ ಬ್ಯೂಟಿಷಿಯನ್ಗೆ ಹೇಳಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಇವಳೇ ಕಲ್ತಿದ್ದಾಳಲ್ವ. ಸೊ ಹಂಗಾಗಿ ಮಾಡಿಸ್ಕೊಳ್ಳೋಣ, ಇವತ್ತು ರೆಡಿ ಮಾಡಿಸ್ಕೊಡೋಣ ಅಂತ ಅಂದ್ಬಿಟ್ಟು ಮೇಕಪ್ ಎಲ್ಲ ಮಾಡಿಸ್ಕೊತಿದ್ದೀನಿ. ನಾನು ನನ್ನ ಮದುವೆ ಟೈಮಲ್ಲೂ ಕೂಡ ಇಷ್ಟೊಂದು ಕ್ಲಿಯರಾಗಿ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿರಲಿಲ್ಲ. ನನಗೆ ತುಂಬ ಖುಷಿ ಆಯಿತು ಇವತ್ತಿನ ದಿನ. ಅದು ಸೀರೆ ಇದ್ದಿದ್ದಕ್ಕೂ ಅದೊಂಥರ ಕಲ್ಲರು ಲ್ಯಾವೆಂಡರ್ ಕಲರ್, ಓಕೆನಾ, ಅದು ಬ್ರೈಡಲ್ ಸ್ಯಾರಿ ಥರನೇ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಷ್ಟು ಚೆಂದ ಇತ್ತು ಸೀರೆ ಬಂದು. ನಾನು ಎಲ್ಲೇ ಹೋದ್ರೂ ಅಷ್ಟೇ, ಯಾವುದನ್ನು ಫಸ್ಟ್ ನೋಡಿ ಇಷ್ಟಪಡ್ತೀನೋ, ನನ್ನ ಕಣ್ಣಿಗೆ ಯಾವುದು ಫಸ್ಟು ಇಷ್ಟ ಆಗುತ್ತೋ ಅದನ್ನೇ ನಾನು ಸೆಲೆಕ್ಟ್ ಮಾಡುವಂಥದ್ದು ಫೈನಲಿ. ಸೊ ಅದು ಸೀರೆ ಆಗಿರ್ಬೋದು, ಬಟ್ಟೆ ವಿಷಯಗಳಾಗಿರ್ಬೋದು, ಅಥವಾ ಒಂದು ಮನೆಯ ಐಟಮ್ಗಳಾಗಿರ್ಬೋದು, ಯಾವುದೇ ಯಾವುದೇ ಆಗಿದ್ರೂ ಫಸ್ಟ್ ಸೆಲೆಕ್ಷನ್ ಈಸ್ ಬೆಸ್ಟ್ ಸೆಲೆಕ್ಷನ್ ಅಂತ ಹೇಳ್ತಾರಲ್ಲ. ಸೊ ಆ ಥರ ನನಗೆ ಫೈನಲ್ ಇಷ್ಟ ಆಗುವಂಥದ್ದು. ಇನ್ನು ನಾನು ಬಂದು ನನ್ನ ಸಿಸ್ಟರ್ ಹತ್ರ ರೆಡಿ ಮಾಡಿಸ್ಕೊತಿದ್ದೀನಿ. ಬಂದು ಪರವಾಗಿಲ್ಲ, ಓಕೆ, ಚೆನ್ನಾಗಿ ರೆಡಿ ಮಾಡ್ತಾಳೆ. ಸೊ ಅಂದರೆ ಬ್ಯೂಟಿಷಿಯನ್ ಕೋರ್ಸ್ ಎಲ್ಲ ಮಾಡಿದಾಳಲ್ಲ, ಹಾಗಾಗಿ ಬೇರೆ ಎಲ್ಲೂ ಕರ್ಸೋಕ್ಕೆ ಹೋಗಲಿಲ್ಲ. ಇವಳೇ ಮಾಡ್ಕೊಡ್ತೀನಿ ನನ್ನ ಅಕ್ಕನೇ ಅಂತ ಅನ್ಲಲ್ಲ, ಹಾಗಾಗಿ ಮಾಡಿಸ್ಕೊತಿದ್ದೀನಿ. ಫಸ್ಟ್ ಟೈಮ್ ಈ ಥರ ರೆಡಿ ಮಾಡಿಸ್ಕೊತಿರೋದು ತುಂಬಾ ನನಗಂತೂ ಇಷ್ಟ ಆಯಿತು ಮೇಕಪ್ ಎಲ್ಲ. ಹಾಗೆಯೇ ಇದು ಜ್ಯುವೆಲರಿ ಸೆಟ್ ಎಲ್ಲ ಏನಿದೆ ಇದು ನಾನು ಓನಾಗೆ ಪರ್ಚೇಸ್ ಮಾಡಿದ್ದೆ. ಮತ್ತು ಏನಿರುತ್ತೆ ಹೇರ್ ಎಕ್ಸ್ಟೆನ್ಷನ್ ಕೂಡ ನಾನು ಓನಾಗೆ ಪರ್ಚೇಸ್ ಮಾಡಿದ್ದೆ. ರೆಂಟಿಗೆಲ್ಲ ತೊಗೊಳೋದು ಬೇಡ ಅಂದ್ಬಿಟ್ಟು, ಯಾಕೆಂದರೆ ಒಂದು ಸಲ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಅದನ್ನು ನಾವು ಮತ್ತೆ ಯೂಸ್ ಮಾಡ್ಬೋದು ಈ ಥರ ಫಂಕ್ಷನ್ಗಳ ಟೈಮಲ್ಲಿ ಅಂತ. ಸೊ ಫೈನಲಿ ನನ್ನ ಲುಕ್ ಈ ಥರ ಇತ್ತು. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತಿನ ಸ್ಯಾರಿ ಮತ್ತು ಜ್ಯುವೆಲರಿ ಸೆಟ್ಟೇ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಫಂಕ್ಷನಲ್ಲಿ ಬಂದವರು ಒಂದು 2-3 ಮೆಂಬರ್ಸ್ ಕೂಡ ಅಂದರೆ ಕೇಳಿದ್ರು, ಸ್ವಲ್ಪ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ, ಏನು ಎತ್ತಾ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ, ಏನು ಎತ್ತಾ ಅಂತ ಹೇಳ್ಬಿಟ್ಟು. ಸೊ ನಾನು ಅವ್ರಿಗೆ ಹೇಳಿದೆ, ಮೈಸೂರಲ್ಲಿ ಸ್ಯಾರಿ ಪರ್ಚೇಸಿಗೆ ಹೋಗಿದ್ನಲ್ಲ, ಸೊ ಅಲ್ಲೇ ತೊಗೊಂಡು ಬಂದಿದೆ ಅಂತ. ಅದು ಕೂಡ ಅಷ್ಟೇ, ಫಸ್ಟ್ ಟೈಮ್ ನೋಡಿದ ತಕ್ಷಣ ಇಷ್ಟ ಆಗಿ ಇದು ನನಗೆ ಆಗುತ್ತೆ, ಚೆನ್ನಾಗಿರುತ್ತೆ ಹಾಕ್ಕೊಂಡಾಗ ಅಂತ ಅಂದ್ಬಿಟ್ಟು ನಾನು ಹಂಗೇ ಒಂದು ಮೈಂಡಲ್ಲೇ ಅಂದ್ಕೊಂಡು ತೊಗೊಂಡು ಬಂದಿದ್ದಂಥದ್ದು. ಇನ್ನು ಫೈನಲಿ ರೆಡಿಯಾಗಿ ಮನೆಗೆ ಬಂದಿದ್ದಾಯಿತು. ಇನ್ನು ಹಾಗೇ ಬರೋವಂಥ ಗೆಸ್ಟ್ಗಳನ್ನೆಲ್ಲ ಮಾತಾಡಿಸಿ ಅವ್ರಿಗೆ ಏನಿರುತ್ತೆ ಕುಂಕುಮನೆಲ್ಲ ಕೊಡ್ತಿದ್ದೀನಿ, ಕುಂಕುಮ, ಬಳೆ, ಹೂವನ್ನೆಲ್ಲ ಕೊಡ್ತಿದ್ವಿ. ಸೊ ಇನ್ನು ಫೈನಲಿ ಇನ್ನು ಹೆಣ್ಮಕ್ಳು ಅಂತಂದರೆ ಸೇಮ್ ಮನೇಲಿ ಅಲಂಕಾರ ಮಾಡಿಕೊಂಡು ಈ ರೀತಿ ಓಡಾಡ್ತಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ನಮ್ಮಮ್ಮ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾ ಇತ್ತು. ಈ ರೀತಿ ಯಾರಾದರೂ ನಮ್ಮ ಬಗ್ಗೆ ಹೊಗಳಿದಾಗ ತುಂಬ ಅದೊಂಥರ ಖುಷಿ ಆಗಿಬಿಡತ್ತೆ. ಇನ್ನು ಫೈನಲ್ಲಿ ಬರೋವಂಥ ಎಲ್ಲ ಗೆಸ್ಟುಗಳನ್ನು ವಿಚಾರಿಸ್ಕೊತಾ ಇದ್ವಿ. ಸೊ ನಾನು ಮೊದಲನೇ ಸಲ ನನ್ನ ತವರು ಮನೆಯಲ್ಲಿ ಮೊದಲನೇ ಸಲ ಒಂದು ಶುಭ ಕಾರ್ಯದಲ್ಲಿ ಈ ರೀತಿ ಓಡಾಡಿಕೊಂಡು ಪೂರ್ತಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಗ್ನಗ್ತಾ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಫುಲ್ ಮನಸ್ಸಿಂದ ಹ್ಯಾಪಿಯಾಗಿರೋದು ಅಂದರೆ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಏಕೆಂದರೆ ಇಷ್ಟು ದಿನದಲ್ಲಿ ನನಗೆ ನನ್ನ ಒಂದು ತವರು ಮನೆ ಖುಷಿ ಅಂದ್ರೇನು, ತವ್ರ ಮನೆಯಲ್ಲಿ ಒಂದು ಏನಂತಾರೆ, ಒಂದು ನೆಮ್ಮದಿ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಅದನ್ನು ಅನುಭವಿಸ್ತಾರಲ್ಲ ಅಲ್ಲಿದ್ದು ಹೆಣ್ಮಕ್ಳುಗಳು, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇಷ್ಟು ದಿನ ಅದನ್ನೆಲ್ಲ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಂತ ಅನಿಸುತ್ತೆ. ಇಷ್ಟು ದಿನ ಅದನ್ನೆಲ್ಲ ಒಂದು ಕಡೆ ನಾನು ಅದನ್ನು ಒಂದು ಕಡೆ ಕಟ್ಟಾಕ್ಬಿಟ್ಟಿದ್ದೆ. ಸೊ ಇವಾಗ ಅದನ್ನೆಲ್ಲ ನಾನು ಕನಸುಗಳನ್ನೆಲ್ಲ ಹಾರಲಿಕ್ಕೆ ಬಿಟ್ಟಿದ್ದೀನಿ. ತುಂಬಾ ಎಂಜಾಯ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಈ ಖುಷಿ ಯಾವಾಗಲೂ ಹೀಗೆ ಸದಾ ಕೊನೆ ತನಕ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಅದನ್ನು ಹೇಳಿದ್ನಲ್ಲ, ನನ್ನ ಮದುವೆ ಸ್ಟೋರಿ ಬೇರೆ ಇತ್ತು, ಹಾಗಾಗಿ ಈ ಖುಷಿನೆಲ್ಲ ಸ್ವಲ್ಪ ನಾನು ಕಟ್ಟಿಟ್ಕೊಂಡಿದ್ದೆ. ಇವಾಗೆಲ್ಲನೂ ಹಾರಲಿಕ್ಕೆ ಬಿಟ್ಟಿದ್ದೀನಿ. ಹಾಗಾಗಿ ಇವಾಗಂತೂ ಈಗ ಸಿಕ್ಕಿರೋ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ.
ನಾಳೆ ಏನಾಗುತ್ತೋ ಏನು ಬಿಡುತ್ತೋ ಅಂತ ಗೊತ್ತಿಲ್ಲ. ಬಟ್ ನಾವು ಅಂದ್ಕೊಂಡಂಗೆ ಜೀವನ ಅಂತೂ ಇರೋದಿಲ್ಲ. ಅದೆಲ್ರಿಗೂ ಗೊತ್ತಿರುವಂಥ ವಿಷಯನೇ. ನಾವು ಅಂದ್ಕೊಳ್ಳೋದೇ ಒಂದು, ನಮ್ಮ ಜೀವನದಲ್ಲಿ ನಡೆಯೋದೇ ಒಂದಾಗಿರುತ್ತೆ. ಸೊ ಜಸ್ಟ್ ಈ ಮೂಮೆಂಟ್ಸ್ನ, ಪ್ರೆಸೆಂಟ್ ಏನಿರುತ್ತೆ ಆ ಮೂಮೆಂಟ್ಸ್ನ ಎಂಜಾಯ್ ಮಾಡಬೇಕು. ಸೊ ನಾನು ಅದನ್ನು ಎಂಜಾಯ್ ಮಾಡ್ತೀನಿ. ಹಾಗೆಯೇ ನನಗೆ ಓನಾಗೆ ಇತ್ತೀಚೆಗೆ ಅನ್ನಿಸ್ತಿರೋದೇನಪ್ಪ ಅಂತಂದರೆ, ಎಲ್ಲದಕ್ಕಿಂತ ಮುಖ್ಯವಾಗಿರೋದು, ಎಲ್ಲದಕ್ಕಿಂತ ಬೆಲೆ ಕಟ್ಟೋಕ್ಕಾಗದೇ ಇರುವಂಥದ್ದು, ಎಲ್ಲದಕ್ಕಿಂತ ನಮಗೆ ಜೀವನದಲ್ಲಿ ತುಂಬ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ನೆಮ್ಮದಿ. ಈ ನೆಮ್ಮದಿ ಒಂದಿತ್ತು ಅಂತಂದರೆ ನಾವೆಲ್ಲಿ ಬೇಕಿದ್ದರೂ, ಹೇಗೆ ಬೇಕಿದ್ದರೂ, ಯಾರ ಜೊತೆ ಬೇಕಿದ್ರೂ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಸೊ ಆ ನೆಮ್ಮದಿನೇ ಇಲ್ಲ ಅಂತಂದರೆ, ಒಂದು ಚೂರು ನೆಮ್ಮದಿ ನಮಗೆ 1% ಕೂಡ ಕಮ್ಮಿ ಆಯಿತು ಲೈಫಲ್ಲಿ ಅಂದರೆ ಬದುಕೋಕ್ಕಾಗಲ್ಲ. ನಿಜ. ನನಗೆ ಅದನ್ನು ನಾನು ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ನನಗೆ ಒಂದು ಹೊತ್ತು ಊಟ ಕಮ್ಮಿ ಆದರೂ ಪರವಾಗಿಲ್ಲ ದೇವರೇ, ಬಟ್ ನನಗೆ ಜೀವನದಲ್ಲಿ ನೆಮ್ಮದಿಗೆ ಯಾವುದೇ ರೀತಿ ಕೊರತೆ ಆಗದಿರೋ ಥರ ನೋಡ್ಕೊಳ್ಳಪ್ಪ. ನನಗೆ ಸದಾ ಕಾಲ ನನಗೆ, ನನ್ನ ಕುಟುಂಬಕ್ಕೆ ಜಾಸ್ತಿ ನೆಮ್ಮದಿನೇ ಕೊಡಪ್ಪ ಅಂತಲೇ ಕೇಳ್ಕೊತೀನಿ ಯಾವಾಗಲೂ ದೇವ್ರ ಹತ್ರ. ಓಕೆ, ಇನ್ನು ಓಡಾಡಿ ಸುಸ್ತಾಯಿತು. ಇನ್ನು ಹಾಗೇ ಫೈನಲಿ ಗೆಸ್ಟ್ಗಳೆಲ್ಲ ಹೋದ್ಮೇಲೆ ಈ ಸ್ಯಾರಿನಲ್ಲಿ ಮತ್ತೆ ಲಾಸ್ಟ್ ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೀನಿ. ಒಂದು ಕೂಡ ನಾನು ತೊಗೊಂಡಿರಲಿಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಮೋಡಲ್ಲಿ ನನಗೆ ಈ ಸೀರೆ ತೆಗಿಯೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಎಷ್ಟು ಚೆಂದ ಕಾಣಿಸ್ತಿತ್ತು ಅಂತ ಹೇಳಿದ್ರೆ. ಹಾಗೆಯೇ ಸ್ವಲ್ಪ ಫೋಟೋದವರೆಲ್ಲ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ, ಸ್ವಲ್ಪ ವೀಡಿಯೋ ಫೋಟೋಗಳನ್ನೆಲ್ಲ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಮಮ್ಮಿನೇ ಹೇಳಿದ್ದು. ಬನ್ನಿ ಅವ್ರು ಅರ್ಧ ಗಂಟೆ ಆಯ್ತು ಬಲ್ಲ ಸೋಲಾರ್ ಅಡ್ವರ್ಟೈಸ್ಮೆಂಟ್ ಆಗೈತೆ ಅಂತ ಹೇಳೋದು. ಸೋಲಾರ್ ಬರೋದಿಲ್ಲ. ನಾನು ಯಾಕೆ ಮಾಡ್ತಾ ಇರೋದು, ಅವ್ರ ಫೋಟೋ ತೆಗಿತವ್ರಲ್ಲ ಅದಕ್ಕೆ ಮಾಡೋದು. ಅವ್ರ ಫೋಟೋ ತೆಗಿತಿದ್ದಾವ, ಅವ್ರ ಕಣ್ಣು ತೆಗಿಕೊಂಡಾಗ ಫೋಟೋ ತೆಗಿತವ್ರೆ ಅಂತ ಮಾಡ್ತಿದ್ದಾರೆ. ಶೋ ರೆಡಿ ಮಾಡಿ ಕ್ಯಾಮ್ರಾಮನ್ ಮುಸ್ತಫ ಏನೋ ಸುಮ್ಮನೆ ತೆಗಿತಾರೆ. ಮುಸ್ತಫ ನಡ್ಕೊಂಡ್ ಬರ್ತಿರ್ತೀನಿ. ಒಂದು ಸೆಕೆಂಡ್ ಕಾಲ ಹತ್ರದಿಂದ ಇರಿ ಇರಿ. ಕ್ಯಾಮ್ರಾಮನ್ ಮುಸ್ತಫ ಇನ್ನು ನನಗೆ ವೀಡಿಯೋಗಳನ್ನ ಸ್ವಲ್ಪ ಯೂಟ್ಯೂಬ್ಗೆ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅರ್ಜು ಕೈಯಲ್ಲಿ ಮಾಡಿಸ್ಕೊತಿದ್ದೆ, ಅರ್ಜುನ್ ಅಂತ ಹೇಳ್ಬಿಟ್ಟು. ಸೊ ಅವನದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಅಂದರೆ ಅರ್ಜುನ್ ಗೇಮಿಂಗ್ ಕನ್ನಡ ಅಂತ ಏನೋ ಚಾನಲ್ ಇದೆ. ಸೊ ಯಾರಿಗೆಲ್ಲ ಗೇಮ್ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವನಿಗೂ ಕೂಡ ಸಪೋರ್ಟ್ ಮಾಡ್ತೀವಿ ಹೀಗೆ ಅಂತ ಹೇಳ್ತೀನಿ. ಸೊ ಇನ್ನು ನನಗೆ ರಿಷುನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ಸ್ವಲ್ಪ ಅಂದರೆ ವೀಡಿಯೋಗಳನ್ನೆಲ್ಲ ಅವನು ಕೂಡ ಮಾಡಿಕೊಟ್ಟಿದ್ದಾನೆ. ಪಾಪ ಅವ್ರನ್ನೇ ಕರೆಕ್ಟಾಗಿ ನಾನು ವೀಡಿಯೋಗಳನ್ನ ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಸ್ವಲ್ಪ ಮನೇಲಿ ಅದು ಕೆಲಸ ಅಂದ್ಬಿಟ್ಟು. ಇನ್ನು ನನ್ನ ಮೋಕ್ಷಿ ಅಂತೂ ನನ್ನ ವೀಡಿಯೋದಲ್ಲಿ ಅಷ್ಟಾಗೆ ಕಾಣಿಸ್ಕೊಂಡಿಲ್ಲ. ರಿಷು ಸ್ವಲ್ಪ ಕಾಣಿಸ್ಕೊಂಡ, ಬಟ್ ಮೋಕ್ಷಿ ಬಂದಿಲ್ಲ. ಅವನು ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ದ. ತುಂಬಾ ಖುಷಿ ಪಡ್ತಿದ್ರು ಮಕ್ಕಳು ಕೂಡ ಈ ಥರ ಫಂಕ್ಷನ್
ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿ ತುಂಬ ದಿನ ಆಗಿತ್ತಲ್ಲ ಅವ್ರಿಗೂ ತುಂಬ ಖುಷಿ ಪಡ್ತಿದ್ರು. ಕೈಗೆ ಸಿಕ್ಕಿಲ್ಲ. ಇನ್ನು ಮಿಂಚು ಮತ್ತು ಯಶಿಕಾ ಇವರೆಲ್ಲ ಏನಿದ್ದಾರೆ ಆಲ್ರೆಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡೇ ಬಂದುಬಿಟ್ಟಿದ್ದಾರೆ ಕೊನೆಗೆ. ನಾನಂದರೆ ಸ್ವಲ್ಪ ಫೋಟೋ ವಿಡಿಯೋ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋಗ್ಬಿಟ್ಟು ಮಾಡಿಸ್ಕೊಳ್ಳೋಣ. ಇಷ್ಟೊತ್ತು ಗೆಸ್ಟ್ ಎಲ್ಲ ಇದ್ರಲ್ಲ, ಸೊ ಇವಾಗಷ್ಟೇ ಫ್ರೀ ಆಯಿತು ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಿದ್ದೆ. ಇನ್ನು ಅವರೆಲ್ಲ ಫೈನಲಿ ರಿಮೂವ್ ಮಾಡಿಬಿಟ್ಟಿದ್ರು ಡ್ರೆಸ್ನೆಲ್ಲ. ಸೊ ಫ್ರೆಂಡ್ಸ್, ಇದ್ರ ಜೊತೆಗೆ ಇನ್ನೊಂದಷ್ಟು ಕೆಲವೊಂದು ಫೋಟೋಗಳನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಅಂತಂದರೆ ತುಂಬ ಫೋಟೋಗಳಿದ್ದು ಸ್ವಲ್ಪ ಅದ್ರಲ್ಲಿ ಬೇಕಾದದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಆ್ಯಡ್ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸುತ್ತೆ ಫೋಟೋಗಳೆಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಯಾರೋ ಬದಿ ಹೊಡ್ಕೊಂಡು ಸೊ ಗೈಸ್, ಫೈನಲಿ ಗೃಹ ಪ್ರವೇಶ ಎಲ್ಲ ತುಂಬ ಚೆನ್ನಾಗಾಯಿತು. ಸಿಕ್ಕಾಪಟ್ಟೆ ತಲೆ ನೋಡ್ತಾ ಇದೆ. ಆಲ್ರೆಡಿ ಒಂದು ಸಲ ಟೀ ಕುಡ್ತಿದ್ದೀನಿ, ಮತ್ತೊಂದು ಸಲ ಕುಡಿಬೇಕು. ಹಾಗೆ ನಮ್ಮ ಅಜ್ಜಿ ಮನೆಗೆ ಕೂಡ ಹೋಗ್ತಾ ಇದ್ದೆ. ಇನ್ನು ಹೇರ್ದು ಸ್ಯಾರಿ ಏನಿರುತ್ತೆ ಎಲ್ಲನೂ ತೆಗೆದಿದ್ದೀನಿ, ಜ್ಯುವೆಲರಿ ಎಲ್ಲ ತೆಗೆದಿದ್ದೀನಿ. ಇನ್ನು ಹೇರ್ದು ಏನಿರುತ್ತೆ ಎಕ್ಸ್ಟೆನ್ಷನ್ ಅದನ್ನು ತೆಗ್ಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ಬನ್ನಿ ಏನು ಮಾಡ್ತಿದ್ರು ನೋಡೋಣ. ಯಾರಿದ್ದೀರಾ ಮನೆಯಲ್ಲಿ? ನಾನು ಇಲ್ಲಿ ನೋಡ್ತೀರಿ ಈ ಮನೆಯಿಂದ ಬರ್ತಾರಲ್ಲಪ್ಪ ಇವರು. ಯಾಕೆ ತಲೆಲ್ಲ ಹೆಂಗೆ ಬಿಟ್ಕೊಬತ್ತಿದ್ದೀರ? ಉಚ್ಚಿನ ಕಡ್ದಿದೆ ಸರಡಲ್ಲಿ ಎಲ್ಲಿ ಬಂದೆ ಕಾಡಲ್ಲಿ. ಏನಿರುತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗಿ ಏರ್ ಎಕ್ಸ್ಟೆನ್ಷನ್ ಎಲ್ಲ ತೆಗೆಸ್ಬಿಡೋಣ ಅಂತ ಅಂದ್ಬಿಟ್ಟು ಹೋದೆ. ಅಂದರೆ ನಾನೇ ಅದನ್ನೆಲ್ಲ ರಿಮೂವ್ ಮಾಡ್ಲಿಕ್ಕೆ ಆಗಲ್ಲ. ಸ್ವಲ್ಪ ಅವಳಾದರೆ ನಮ್ಮ ಅಕ್ಕ ಆದರೆ ಸ್ವಲ್ಪ ಚೆನ್ನಾಗೆಲ್ಲ ರಿಮೂವ್ ಮಾಡ್ಕೊಡ್ತಾಳೆ ಅಂತ ಹೋದೆ. ಬಟ್ ಅವ್ರು ಇಲ್ಲಿಗೆ ಬರ್ತೀನಿ ಅಂತ ಹೇಳಿರಲ್ಲ, ಮತ್ತೆ ವಾಪಸ್ ಬಂದೆ. ಸ್ವಲ್ಪ ಇನ್ನೊಂದ್ಸಲ ಟೀ ಕುಡಿಯೋ ಥರ ಆಯಿತು. ಸಿಕ್ಕಾಪಟ್ಟೆ ತಲೆನೋವಂತೂ ಇವತ್ತು ಯಾವ ಥರ ಬಂತು ಅಂದರೆ ನೈಟ್ ಊಟ ಕೂಡ ಮಾಡಲಿಲ್ಲ. ದೃಷ್ಟಿ ಆಯಿತು ಏನೋ ಗೊತ್ತಿಲ್ಲ, ತುಂಬ ತಲೆನೋವು ಬಂತು. ಸೊ ಫೈನಲ್ ಎಲ್ಲರಿಗೂ ಟೀ ಎಲ್ಲ ಮಾಡಿದ್ವಲ್ಲ, ಸೊ ಹಂಗಾಗಿ ಎಲ್ಲರಿಗೂ ಕೊಡೋಣ. ಎಲ್ಲರೂ ಮೀಟಿಂಗ್ ಮಾಡ್ತಿದ್ದಾರೆ, ಮಾತಾಡ್ತಾ ಕೂತ್ಕೊಂಡಿದ್ರು. ಹಂಗಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಅಜ್ಜಿ ಕೊಡಗಿ ಅಜ್ಜಿಗೆ. ಓಕೆ ಗೈಸ್, ನೋಡಿದ್ರಲ್ಲ, ಒಂದು ಎಲ್ಲರೂ ಕೂತಿದ್ರಲ್ಲ. ಸೊ ಇದೊಂದು ಫನ್ ಟೈಮ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನಮ್ಮ ಅಜ್ಜಿ ನಿಜಾನೇ ಕಾಫಿ ಕಪ್ನೇ ಚೆಲ್ಬಿಟ್ಲು ಅಂತ ಅಂದ್ಕೊಂಡ್ರು. ಸೊ ಒಂಥರ ಖುಷಿ ಇತ್ತು ಅವ್ರ ಮುಖದಲ್ಲಿ ಬರುವಂಥ ಖುಷಿಯೇ ಒಂಥರ ಚೆಂದ ಅಂತ ಹೇಳ್ಬೋದು. ಸೊ ಓಕೆ ಗೈಸ್, ಇನ್ನು ಫೈನಲ್ಲಿ ಈ ವಿಡಿಯೋನ ಗೃಹ ಪ್ರವೇಶದ ವಿಡಿಯೋ ಏನಿರುತ್ತೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಹೊಸದಾಗಿ ಎಲ್ಲ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹೀಗೆ ಕೂಡ ಸಪೋರ್ಟ್ ಮಾಡ್ತೀರಿ ನನಗೆ ಯಾವಾಗಲೂ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಬರುವಂಥ ವಿಡಿಯೋಗಳಿಗೆ ನೀವೆಲ್ಲ ಕಾಯ್ತಿರ್ತೀರ ಅಂತ ಅಂದ್ಕೊಂಡು ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.